ಸರಿ ಶಾಸ್ತ್ರಿಗಳೇ, ಇನ್ನು ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ ಇವತ್ತಿನ ಮೊದಲ ಸಂದೇಶ ವಿಜಯಪುರದಿಂದ ಅಜಿತ್ ಕೃಷ್ಣಾಜಿ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 29/9/1981, ಸಮಯ 6:30ರಿಂದ 7 ಗಂಟೆ ಸಂಜೆ. ಅವ್ರು ಕೇಳ್ತಾ ಇರೋ ಪ್ರಶ್ನೆ, ಮುಂದಿನ ಹಾದಿ ಹೇಗಿದೆ ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಜಿತ್ ಅವರ ಪ್ರಶ್ನೆ ಮುಂದಿನ ಹಾದಿ ಹೇಗಿರ್ತದೆ ಅಂತ ಅಲ್ವಾ? ಜಾತಕವನ್ನು ಪರಿಶೀಲಿಸೋಣ. ಹೇಗಿದೆ ಜೀವನದಲ್ಲಿ, ಕಷ್ಟ ಪಡ್ತೀನಾ ಅಥವಾ ಸುಖವಾಗಿ ಹೋಗ್ತೀನಾ, ಸುಖವಾಗಿ ನಡೆಯುತ್ತಾ ಜೀವನ ಅಂತ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ, ಯಾಕೆಂದರೆ ಅದು ಜೀವನ ಸ್ಥಾನ, ಸುಖಾಧಿಪತಿ ಕರ್ಮಾಧಿಪತಿ ಎರಡು ನೋಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತ. ಇಲ್ಲಿ ರವಿ ಇರತಕ್ಕಂಥದ್ದು 5/12/42ರಲ್ಲಿ, ಗುರು ಇರೋದು 5/23ರಲ್ಲಿ, 5/23/59ರಲ್ಲಿ. ಹೀಗಾಗಿ ತೊಂದರೆ ಇಲ್ಲ, ಆತ ಮೌಢ್ಯನಾಗಿಲ್ಲ, ಆತಂಕ ಬೇಡ. ಈಗ ಶನಿ ದಶೆಯಲ್ಲಿ ಬುಧನ ಕಾಲ ನಡೀತಾ ಇದೆ, ಸುಖಾಧಿಪತಿ ಕಾಲ ನಡೀತಾ ಇದೆ. ಆ ಬುಧ ಅಷ್ಟಮದಲ್ಲಿದ್ದ. ನೋಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಬೇಕು. ನಿಮಗೆ ಎಲ್ಲವೂ ಇದೆ, ಆದರೆ ಅನುಭವಕ್ಕೆ ಬರುವಾಗ ಅದು ಶೂನ್ಯವಾಗಿಬಿಡುತ್ತೆ. ಆ ಥರದ್ದು ಒಂದು ಲಕ್ಷಣ ಇದು, ಸುಖಾಧಿಪತಿಯ ಅಷ್ಟಮದಲ್ಲಿರೋದು. ಹೀಗಾಗಿ ಅದಕ್ಕೇನು ಪರಿಹಾರ ಅಂದರೆ, ಪ್ರತಿ ದಿವಸ ಬುಧನ ಸೇವೆ, ಬುಧನ ಅನುಗ್ರಹ ಬೇಕು ಅಂದರೆ ವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು. ಹೀಗಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಜೀವನ ಸುಗಮವಾಗಿ, ಸುಲಲಿತವಾಗಿ, ಸರಾಗವಾಗಿ ಸಾಗತ್ತೆ. ಸಂಶಯ ಬೇಡ. ಸಂಶಯ ಆತ್ಮ ವಿನಶ್ಯತೆ ಅಂತ ಕೃಷ್ಣನ್ ಹೇಳ್ತಾನೆ. ಸಂಶಯ ಪಟ್ಟರೆ ವಿನಾಶವೇ ಆಗಿಬಿಡ್ತೀರಾ, ಅಂದರೆ ವಿನಾಶವೇ ಆಗಿಬಿಡ್ತಾರೆ. ಹೀಗಾಗಿ ಸಂಶಯವಿಲ್ಲದೆ ಸ್ಥಿರಚಿತ್ತದಿಂದ ನೀವು ವಿಷ್ಣು ಸಹಸ್ರನಾಮ ಹೇಳಿ, ನಿಮ್ಮ ಜೀವನವು ಸ್ಥಿರವಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಸಂದೇಶ ರಾಮನಗರದಿಂದ ಸನ್ ಆಫ್ ದಿವ್ಯಶ್ರೀ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 23/2/2016, ಸಂಜೆ 4:30. ಅವ್ರು ಕೇಳ್ತಾ ಇರೋ ಪ್ರಶ್ನೆ, ಆರೋಗ್ಯ ಹಾಗೂ ಶಿಕ್ಷಣದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ. ದಿವ್ಯಶ್ರೀ ಅವರು ಪ್ರಶ್ನೆ ಕಳಿಸಿದ್ದಾರೆ ಮಗನ ಕುರಿತಾಗಿ, ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಾಗಲ್ವ. ಜಾತಕವನ್ನು ನೋಡೋಣ. ನೋಡಿ, ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ವಿದ್ಯಾಧಿಪತಿಯಾಗಿರತಕ್ಕಂತಹ ರವಿ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ದ್ವಿತೀಯದಲ್ಲಿ ಗುರುಚಂದ್ರ ರಾಹು ಇದ್ದಾರೆ. ಗುರುಚಂದ್ರರು ಬಹಳ ಒಳ್ಳೆಯದು. ಚಂದ್ರನಿಗೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಈಗಷ್ಟೇ ಹೇಳ್ತಾ ಇದ್ದೆ, ಪಕ್ಷದ ಬಲ ಇದ್ದರೆ ಚಂದ್ರನಿಗೆ ಅದು ತುಂಬ ಒಳ್ಳೆಯದು. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟಮಾಹುಹು ಅಂತ ಹೇಳುತ್ತೆ ಫಲದೀಪಿಕೆ ಮಾತಿದು. ತುಂಬ ಒಳ್ಳೆಯ ಫಲ ಕೊಡ್ತಾನೆ. ಇಲ್ಲಿ ಈಶ್ವರನ ಪ್ರಾರ್ಥನೆ ಬೇಕು. ಈಶ್ವರ ಸನ್ನಿಧಾನದಲ್ಲಿ ಸ್ವಲ್ಪ ಗೋಧಿ ಹಾಗೂ ಉದ್ದು ಇದನ್ನು ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಕೊಡಿಸಿ, ಆ ಮಗುವಿನ ಕೈಲಿ ಕೊಡಿಸಿ. ಅದು ತುಂಬ ಸಹಾಯವಾಗುತ್ತೆ. ಮತ್ತು ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ದಿವಸ ಅಥವಾ ಪ್ರತಿ ವಾರ ಆಗಬಹುದು, ಪ್ರತಿ ದಿವಸ ಕಷ್ಟ ಆಗುತ್ತೆ ಅಂತಂದರೆ ಪ್ರತಿ ಭಾನುವಾರ ರುದ್ರಾಭಿಷೇಕ ಮಾಡಿಸಿ, ಅಭಿಷೇಕ ತೀರ್ಥ ಅದನ್ನು ಕೊಡಿಸಿ. ಅದು ಆರೋಗ್ಯವನ್ನು ಸರಿಪಡಿಸುತ್ತೆ ಮತ್ತು ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗುತ್ತೆ. ತುಂಬ ಸಹಾಯವಾಗುತ್ತೆ. ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ. ಯಾಕೆಂದರೆ ಒಳ್ಳೆಯ ಬಲವಾದ ಗ್ರಹಗಳಿರುವಾಗ ಒಳ್ಳೆಯ ಫಲ ಸಿಗುತ್ತೆ, ಆತಂಕ ಬೇಡ. ಈ ಈಶ್ವರನ ಆರಾಧನೆ ಬೇಕು, ಅದನ್ನು ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಾಗೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಸಂದೇಶವನ್ನು ನೋಡ್ತಾ ಹೋಗೋದಾದರೆ, ಮುಂದಿನ ಸಂದೇಶ ಬೆಂಗಳೂರಿನಿಂದ ರಮ್ಯಾ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 14/1/2000, ಸಮಯ ಬೆಳಿಗ್ಗೆ 5:45ರಿಂದ 6 ಗಂಟೆ. ಅವ್ರು ಕೇಳ್ತಾ ಇರೋ ಪ್ರಶ್ನೆ, ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ. ರಮ್ಯಾ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆ ಕಳಿಸಿದಾರಲ್ವಾ? ಜಾತಕ ನೋಡೋಣ. ಕರ್ಮಾಧಿಪತಿ ಹೇಗಿದ್ದಾನೆ ಗಮನಿಸೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ರವಿಯುಕ್ತನಾಗಿ ಲಗ್ನದಲ್ಲೇ ಇದ್ದಾನೆ. ಮೌಢ್ಯನಾಗಿದ್ದಾನೆ. ಒಂದೇ ಒಂದು ಡಿಗ್ರಿಯ ಸಮೀಪದಲ್ಲಿದ್ದಾನೆ. ಈ ಕಾರಣದಿಂದ ಅವನಿಗೆ 14 ಡಿಗ್ರಿ ಅಂತರ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆಗ ಸ್ವಲ್ಪ ಕಿರಣಗಳಿರುತ್ತೆ, ಆಗ ಅವನು ಸ್ವಲ್ಪ ಸಹಾಯ ಮಾಡ್ತಾನೆ ಅಂತ. ಮೌಢ್ಯರಾದಾಗ ದಿವಾಕರ ಕರೈಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ, ಆ ಭಾವ ನಷ್ಟ ಆಗುತ್ತೆ ಅಂತ. ಈಗ ನಡೀತಾ ಇರೋ ಕಾಲ ನೋಡಿದ್ರೆ ಶುಕ್ರದಶೆಯಲ್ಲಿ ರಾಹುವಿನ ಭುಕ್ತಿ ನಡೀತಾ ಇದೆ. ರಾಹು ಜಾತಕದಲ್ಲಿ ಇರತಕ್ಕಂಥದ್ದು ಅಷ್ಟಮದಲ್ಲಿ, ರಂಧ್ರ ರಾಹು ಅಂತ. ಸ್ವಲ್ಪ ಕ್ಲಿಷ್ಟವಾಗಿದೆ. ಇದಕ್ಕೆ ನಾಗ ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತು ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ, ಹೂವಿನ ಅರ್ಚನೆ ಮಾಡಿಸಿ. ಮತ್ತು ನಾಗ ಆರಾಧನೆ ಪ್ರತಿ ಮಂಗಳವಾರ ನಾಗ ಸನ್ನಿಧಾನಕ್ಕೆ ಹೋಗಿ ಒಂದು ಪಂಚಾಮೃತ ಸೇವೆಯೋ ಅಥವಾ ನಿಮಗೆ ಯಾವುದು ಸಾಧ್ಯವಾಗುತ್ತೆ ಅದನ್ನು ಮಾಡಿಸಿ. ಅದು ಇವೆರಡು ಆರಾಧನೆಗಳಿಂದ ನಿಮ್ಮ ಜೀವನ ಸ್ವಲ್ಪ ಸುಲಭ ಆಗುತ್ತೆ, ಮುಂದಿನ ಹಾದಿ ಸರಿ ಹೋಗುತ್ತೆ. ಮಾಡಿ, ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ. ಸರ್, ಇನ್ನು ಮುಂದಿನ ಸಂದೇಶ
ಸನ್ ಆಫ್ ದಿವ್ಯಶ್ರೀ, ರಾಮನಗರ. ಬಹುಶಃ ಅವರು 2ನೇ ಮಗನ ಬಗ್ಗೆ ಕೇಳಿದ್ದಾರೆ ಅಂತ ಅನ್ಸುತ್ತೆ. ಜನ್ಮ ದಿನಾಂಕ 26/7/2022, ಸಮಯ ಮಧ್ಯಾಹ್ನ 1:23. ಅವರು ಆರೋಗ್ಯ ಹಾಗೂ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ದಿವೇಶ್ವರಿ ಅವರು ಪ್ರಶ್ನೆ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಪ್ರಶ್ನೆ ಅವ್ರದ್ದು ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಚಂದ್ರನ ಜೊತೆಗೆ ತುಂಬ ಒಳ್ಳೆಯದು. ಚಂದ್ರನಿಗೆ ಪಕ್ಷದ ಬಲ ಇಲ್ಲ, ಆದರೆ ಇರಲಿ. ಶನೈಶ್ಚರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ, ರವಿ ಬುಧರು ಚೆನ್ನಾಗಿದ್ದಾರೆ, ಜಾತಕದಲ್ಲಿ ಕುಜನೂ ಚೆನ್ನಾಗಿದ್ದಾನೆ. ಲಗ್ನದ ಕೇತು ಸ್ವಲ್ಪ ತೊಂದರೆ ಮಾಡ್ತಾನೆ, ಇರಲಿ. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, 2024 ನಂತರದಲ್ಲಿ ಕೇತು ಪ್ರಾರಂಭವಾಗುತ್ತೆ. 2024ರಿಂದ 2025 ಡಿಸೆಂಬರ್ವರೆಗೆ, 2024 ಡಿಸೆಂಬರಿಂದ ಮುಂದಿನ ಡಿಸೆಂಬರ್, 1 ವರ್ಷ ಮಗುವಿನ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಕೇತು ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಮತ್ತು ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಹುರುಳಿ ದಾನ, ಇದು ತುಂಬ ಸಹಾಯವಾಗುತ್ತೆ. ಇದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ಮುಂದಿನ ಡಿಸೆಂಬರ್ ನಂತರದಲ್ಲಿ 2024 ಡಿಸೆಂಬರ್, ಇಲ್ಲಿ ಈಗೇನೂ ತೊಂದರೆ ಇಲ್ಲ, ಆತಂಕ ಬೇಡ. 24 ಡಿಸೆಂಬರಲ್ಲಿ ಒಂದು ಗ್ರಹ ಶಾಂತಿ ಮಾಡಿಸಿ, ಒಂದು ಆಯುಷ್ಯ ಹೋಮ ಮಾಡಿ, ಮಗುವಿಗೆ ಒಂದು ಪುಷ್ಟಿ ಬರುತ್ತೆ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಹಾಗೂ ಕೊನೆಯ ಸಂದೇಶ ಮಂಜು ಅವರು ಕಳಿಸಿದ್ದಾರೆ, ಚಾಮರಾಜನಗರದಿಂದ. ಅವರ ಜನ್ಮ ದಿನಾಂಕ 15/8/1983, ಸಮಯ ಬೆಳಿಗ್ಗೆ 4 ಗಂಟೆ. ಮದುವೆ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮಂಜು ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅಲ್ವಾ? ಅದಕ್ಕೊಂದು ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಗುರು ಷಷ್ಠದಲ್ಲಿದ್ದಾನೆ. ಶನೈಶ್ಚರನ ದೃಷ್ಟಿ ಇದೆ ಸಪ್ತಮಕ್ಕೆ. ಈ ಕಾರಣದಿಂದ ಸ್ವಲ್ಪ ವಿಳಂಬದ ಸೂಚನೆ ಸಿಗ್ತಾ ಇದೆ. ಈಗ ಪ್ರಸ್ತುತ ರವಿ ಭುಕ್ತಿ, ಬುಧ ದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ. ದಶಾನಾಥ ತುಂಬ ಸಹಾಯ ಇದೆ, ಅನುಕೂಲ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಒಂದು ಕುಜ ಮತ್ತು ಗುರು ಈ ಗ್ರಹಗಳ ಶಾಂತಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ, ಸ್ವಲ್ಪ ಸುಲಭ ಆಗುತ್ತೆ. ಈಗ ಕ್ಲಿಷ್ಟತೆ ಯಾಕಂದರೆ ಶನೈಶ್ಚರನ ದೃಷ್ಟಿ ಒಂದಾದರೆ, ಈ ಒಂದು ಏನು ಗುರು ಷಷ್ಠದಲ್ಲಿರ್ತಕ್ಕಂಥದ್ದು, 6ನೇ ಮನೆ ದುಸ್ಥಾನ, ಅದೊಂದು, ಈ 2 ಕಾರಣಗಳು ಸ್ವಲ್ಪ ಬಲಹೀನವಾಗಿರೋದ್ರಿಂದ ಗ್ರಹಶಾಂತಿ ಮತ್ತು ಫಲಸಿದ್ಧಿಗಾಗಿ ನೀವು ಇಲ್ಲಿ ಈಶ್ವರ ಸನ್ನಿಧಾನದಲ್ಲಿ ಕಲ್ಯಾಣೋತ್ಸವ, ಗಿರಿಜಾ ಕಲ್ಯಾಣ ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಆ ಒಂದು ಫಲವನ್ನು ನೀವೇನು ನಿರೀಕ್ಷೆ ಮಾಡ್ತಾಯಿರೋ ಆ ಫಲಕ್ಕೆ ಅದು ದಾರಿ ಆಗುತ್ತೆ. ಮನಸ್ಸಿಟ್ಟು ಮಾಡಿ, ಶ್ರದ್ಧೆಯಿಂದ ಮಾಡಿ. ಫಲವನ್ನು ನಾವು ಭಗವಂತನಿಗೆ ಬಿಡಬೇಕು. ಎಷ್ಟೋ ಮಾಡಿಸಿರ್ತೀರ ಬಹುಶಃ ಅನಿಸುತ್ತೆ, ನನಗನ್ಸಿದ ಮಟ್ಟಿಗೆ ಈ ಶಾಂತಿ ಇತ್ಯಾದಿಗಳೆಲ್ಲ ಮಾಡಿಸಿರಬಹುದು. ಕುಜ ಮತ್ತು ಗುರುಗೆ ಶಾಂತಿ ಬೇಕು, ಇದನ್ನು ಮಾಡಿಸಿರಬಹುದು. ಮಾಡಿಸಿದ್ರೂ ಫಲ ಸಿಕ್ಕಿರಲ್ಲ. ಅದಕ್ಕೆ ಕಾರಣ ಭಗವಂತನ ಒಂದು ಅನುಗ್ರಹ ಇಲ್ಲದೆ ಇರತಕ್ಕಂಥದ್ದು. ನಾವು ಗಟ್ಟಿಯಿಂದ ಯಥಾ ಬಲ, ಏನು ಎಷ್ಟು ಶಕ್ತಿ ಇದೆಯೋ ಆ ಬಲ ಇಟ್ಟುಕೊಂಡು ಭಗವಂತನಲ್ಲಿ ಯಥಾ ಬಲ ನಾವು ಪ್ರಯತ್ನ ಮಾಡಬೇಕು. ಅದು ಉಳಿದದ್ದನ್ನು ಭಗವಂತನಿಗೆ ಬಿಡಬೇಕು. ಭಗವಂತನ ಮುಂದೆ ನಾವು ಎಷ್ಟು ಗೊತ್ತಿಲ್ಲ ಅದು ಯಾವಾಗ ಸಿಗುತ್ತೆ ಅಂತ ಪ್ರಯತ್ನ ಮಾಡ್ತಾ ಇರಬೇಕು. ಮರಳಿ ಯತ್ನವು ಮಾಡು ಅಂತ ಮಾಡಿ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದು ಮಂಗಲ ಮಂತ್ರ. ಇದನ್ನು ನೀವು ಪ್ರತಿ ದಿವಸ ಹೇಳ್ಕೊಳ್ಬೇಕು. ಪ್ರತಿ ದಿವಸ 108 ಬಾರಿ ಹೇಳಿ. ಶೀಘ್ರದಲ್ಲಿ ನಿಮ್ಮ ಶ್ರದ್ಧೆಯ ಮೇಲೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಂದೇಶಗಳು ಮುಕ್ತಾಯ ಆಯಿತು. ಇನ್ನು 12 ರಾಶಿಗಳ ಬಗ್ಗೆ ತಿಳ್ಕೊಳ್ತೀನಿ. ಈಗೊಂದು ಪುಟ್ಟ ವಿರಾಮದ ಬಳಿಕ 12 ರಾಶಿಯ ಫಲಾಫಲ ಏನು ಅನ್ನೋದನ್ನ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.